ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಸೀರೀಸ್ ಆಫ್ PGCET. ನಾವು ಇವತ್ತು ಈ ವಿಡಿಯೋದಲ್ಲಿ PGCET MCAಗೆ ಯಾವ ಬುಕ್ನ ರೆಫರ್ ಮಾಡಬೇಕು, ಏನೇನು ಸಬ್ಜೆಕ್ಟ್ಸ್ ಇರುತ್ತೆ, ಯಾವ ಥರ ಕ್ವಶನ್ ಪ್ಯಾಟರ್ನ್ ಇರುತ್ತೆ, ಯಾವ ಥರ ಕ್ವಶನ್ಗಳು ಡಿವೈಡ್ ಆಗಿರುತ್ತೆ, ಯಾವ ಥರ ಮಾರ್ಕ್ಸ್ ಡಿವೈಡ್ ಆಗಿರುತ್ತೆ ಅನ್ನೋದನ್ನು ನೋಡೋಣ. ವಿಡಿಯೋನ ಎಂಡ್ವರೆಗೂ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಹೆಲ್ಪ್ ಆಗಲಿ ಅಂತ. ಸೊ ನೀವೇನಾದರೂ ಈ ವಿಡಿಯೋನ ಫಸ್ಟ್ ನೋಡ್ತಾ ಇದ್ರಿ ಅಂತ ಹೇಳಿದ್ರೆ ಪ್ರೀವಿಯಸ್ ಆಗಿರೋ ಅಪ್ಲೋಡ್ ಮಾಡಿರೋಂಥ ವಿಡಿಯೋನ ನೋಡ್ಕೊಂಬನ್ನಿ. ಆ ವಿಡಿಯೋದಲ್ಲಿ ನಾನು ಯಾವ್ಯಾವ ಡೇಟಲ್ಲಿ ಏನೇನು ಕಂಡಕ್ಟ್ ಆಗುತ್ತೆ PGCETದು ಅಂತ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ನೋಡ್ಕೊಂಬನ್ನಿ. ಲೆಟ್ ಸ್ಟಾರ್ಟ್. ಸೊ ನಾವು ಇವತ್ತು ಈ ವಿಡಿಯೋದಲ್ಲಿ PGCET MCAಗೆ ಯಾವ ಬುಕ್ನ ರೆಫರ್ ಮಾಡಬೇಕು ಅಂತ ಡೀಟೇಲಾಗಿ ನೋಡೋಣ. ಸೊ ನನ್ನ ಹತ್ರ ಇದೊಂದು ಬುಕ್ ಇದೆ, KEA ಅವ್ರದ್ದು KMAT PGCET MC ಅಂತ ಇದೆ. ಇದನ್ನು ಆ್ಯಕ್ಚುಲಿ KMAT ಅವರು ಕೂಡ ಯೂಸ್ ಮಾಡ್ತಾರೆ, PGCETಯಲ್ಲೂ ಕೂಡ ಯೂಸ್ ಮಾಡ್ತಾರೆ. ಇದೊಂದು ಅರೌಂಡು 900 ಪೇಜಸ್ದು ಬುಕ್ ಇದೆ. ಸ್ವಲ್ಪ ಮಸ್ಕ್ಯುಲರ್ ಇದೆ, ನೋಡಿದ್ರೆ ಯಾರಿಗೂ ಭಯ ಆಗುತ್ತೆ. ಸೊ ನೀವು ಭಯ ಬೀಳೋ ಅವಶ್ಯಕತೆ ಇಲ್ಲ. ಸೊ ಈ ಬುಕ್ನ ನೀವು ಸಪ್ನಾ ಬುಕ್ ಸ್ಟುಡಿಯೋಯಿಂದ ಅದು ಪಬ್ಲಿಷ್ ಆಗಿರುವಂಥ ಬುಕ್ಕು. ಎಲ್ಲ ಬುಕ್ ಸ್ಟಾಲಲ್ಲೂ ಇದು ಅವೈಲೇಬಲ್ ಇರುತ್ತೆ, ಇಲ್ಲಾಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇದನ್ನು ಪರ್ಚೇಸ್ ಮಾಡ್ಬೋದು. ಆ್ಯಕ್ಚುಲಿ MCAಗೆ ಅಂತ ತುಂಬಾ ಬುಕ್ಸ್ ಅವೈಲೇಬಲ್ ಇದೆ, ಬಟ್ ಇದು KEA ಕಡೆಯಿಂದ ಸಪ್ನಾ ಬುಕ್ ಸ್ಟಾಲಿಂದ ಪಬ್ಲಿಷ್ ಆಗಿರೋದ್ರಿಂದ ಇದು ನನಗೆ ಸ್ವಲ್ಪ ಕನ್ವೀನಿಯೆಂಟ್ ಅನ್ನಿಸ್ತು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಅಥವಾ ಓದೋದಕ್ಕಾಗಿರ್ಬೋದು, ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿರೋ ಟಾಪಿಕ್ಸ್ ಆಗಿರ್ಬೋದು, ಸ್ವಲ್ಪ ಕನ್ವೀನಿಯೆಂಟ್ ಅನಿಸಿರೋದ್ರಿಂದ ನಾನು ಈ ಬುಕ್ನ ರೆಫರ್ ಮಾಡಿದ್ದೆ. ಸೊ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಫಸ್ಟ್ ನಾವು ಸಿಲೆಬಸ್ ಏನೇನಿರುತ್ತೆ ಅಂತ ಫಸ್ಟ್ ಪೇಜಲ್ಲಿ ಕೊಟ್ಟಿರ್ತಾರೆ. ಅದಾದಮೇಲೆ ನೆಕ್ಸ್ಟ್ ಇದ್ರ ಕಂಟೆಂಟ್ಸ್ ಬರುತ್ತೆ. ಕಂಟೆಂಟ್ಸ್ ಬರೋಕ್ಕಿಂತ ಮುಂಚೆ ನಾವು PGCET MCA ಕ್ವಶನ್ ಪ್ಯಾಟರ್ನ್ ಏನಿರುತ್ತೆ ಮತ್ತು ಯಾವ್ಯಾವ ಥರ ಕ್ವಶನ್ಗಳು ಡಿವೈಡ್ ಆಗಿರುತ್ತೆ ಅಂತ ನೋಡೋಕ್ಕೆ ಹೋದರೆ ನಿಮಗೆ ಟೋಟಲಾಗಿ 80 ಕ್ವಶನ್ಸ್ ಇರುತ್ತೆ. 100 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ, ಅದರಲ್ಲಿ ನಂಬರ್ ಆಫ್ ಕ್ವಶನ್ಸ್ ಈಸ್ 80. ಆ 80ಲಿ 60 ಕ್ವಶನ್ನು 1 ಮಾರ್ಕ್ಸ್ ಇರುತ್ತೆ, ಅಂದರೆ ಒಂದು ಕ್ವಶನ್ಗೆ 1 ಮಾರ್ಕ್ಸು ಅಂತ. ಸೊ ಉಳಿದಿರೋ 20 ಕ್ವಶನ್ಸು ಒಂದು ಕ್ವಶನ್ಗೆ 2 ಮಾರ್ಕ್ಸು, ಅಂದರೆ ಅಲ್ಲಿಗೆ ಎಷ್ಟಾಯಿತು, ಅಲ್ಲಿ 60 ಪ್ಲಸ್ ಇಲ್ಲಿ 40, ಅಂದರೆ ಟೋಟಲ್ 100 ಮಾರ್ಕ್ಸ್ ಎಕ್ಸಾಮ್ ಆಯಿತು. ಅಂದರೆ 1 ಮಾರ್ಕ್ಸ್ ಕ್ವಶನ್ ಬಂದು 60 ಇರುತ್ತೆ, 2 ಮಾರ್ಕ್ಸ್ ಕ್ಯಾರಿ ಮಾಡುವಂಥ ಕ್ವಶನ್ ಬಂದು 20 ಇರುತ್ತೆ, ಅಂದರೆ ಅಲ್ಲಿಗೆ 40 ಆಯಿತು. ಸೊ ಟೋಟಲ್ ಈ ಥರ ಕ್ವಶನ್ ಪ್ಯಾಟರ್ನ್ ಇರುತ್ತೆ. ಸೊ ಅದು ಯಾವ ಥರ ಡಿವೈಡ್ ಆಗಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಇವಾಗ ಆ ಬುಕ್ಕಲ್ಲಿ ಕಾಂಟೆಂಟ್ ಏನಿರುತ್ತೆ ಅಂತ ಹೇಳಿದ್ರೆ ಜನರಲ್ ಅವೇರ್ನೆಸ್ ಅಂತ ಇರುತ್ತೆ. ಜನರಲ್ ಅವೇರ್ನೆಸ್ಸಲ್ಲಿ ನಿಮಗೆ ಫಸ್ಟ್ ಇನ್ ಇಂಡಿಯಾ ಬರುತ್ತೆ, ಫಸ್ಟ್ ಇನ್ ದ ವರ್ಲ್ಡ್ ಏನಿರುತ್ತೆ ಅಂತ ಇರುತ್ತೆ, ಇಂಪಾರ್ಟೆಂಟ್ ಅವಾರ್ಡ್ಸ್ಗಳು, ಜನರಲ್ ನಾಲೆಜ್ ಇರುತ್ತೆ, ಇಂಪಾರ್ಟೆಂಟ್ ಡೇಸು, ಕರೆಂಟ್ ಅಫೇರ್ಸು. ಸೊ ಇವೆಲ್ಲ ಟಾಪಿಕ್ ಬಂದು ಜನರಲ್ ಅವೇರ್ನೆಸ್ ಬಗ್ಗೆ ಇರುತ್ತೆ. ಇದು ಯೂನಿಟ್ 1 ಅಂತ, ಅಂದರೆ ಪಾರ್ಟ್ 1ಅಲ್ಲಿ. ಸೆಕೆಂಡ್ ಬಂದು ಜನರಲ್ ಇಂಗ್ಲೀಷ್ ಇರುತ್ತೆ. ಜನರಲ್ ಇಂಗ್ಲೀಷಲ್ಲಿ ಐಡಮ್ಸ್ ಆ್ಯಂಡ್ ಫ್ರೇಸಸ್ ಇರುತ್ತೆ, ಸಬ್ಸ್ಟಿಟ್ಯೂಷನ್ಸ್ ಇರುತ್ತೆ, ಅನಾಲಜಿ ಇರುತ್ತೆ. ಪಾರ್ಟ್ 4 ಬಂದು ಇನ್ ದ ಫಾಲೋವಿಂಗ್ ಕ್ವಶನ್ಸ್ ಚೂಸ್ ದ ವರ್ಡ್ ವಿಚ್ ಬೆಸ್ಟ್ ಎಕ್ಸ್ಪ್ರೆಸಸ್ ದ ಮೀನಿಂಗ್ ಆಫ್ ದ ಗಿವನ್ ವರ್ಡ್, ಅಂದರೆ ಇದು ಪಾರ್ಟ್ ಆಫ್ ಇಂಗ್ಲೀಷ್ ಇರುತ್ತೆ. ರೀಡಿಂಗ್ ಕಂಪ್ಯಾರಿಸನ್ ಇರುತ್ತೆ. ಇದು ಯೂನಿಟ್ 2. ಯೂನಿಟ್ 3ಅಲ್ಲಿ ಮ್ಯಾಥಮೆಟಿಕ್ಸ್ ಇರುತ್ತೆ. ಇದರಲ್ಲಿ ಮತ್ತೆ ಡಿವೈಡ್ ಆಗಿದೆ. ಮ್ಯಾಥಮೆಟಿಕ್ಸಲ್ಲಿ ನಿಮಗೆ ಅಲ್ಜಿಬ್ರಾ ಇರುತ್ತೆ, ಕೋಆರ್ಡಿನೇಟ್ ಜಿಯೋಮೆಟ್ರಿ ಇರುತ್ತೆ, ವೆಕ್ಟರ್ಸ್ ಇರುತ್ತೆ, ಟ್ರಿಗ್ನೋಮೆಟ್ರಿ ಇರುತ್ತೆ, ಪ್ರೊಬ್ಯಾಬಿಲಿಟಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. ಇವುಗಳಲ್ಲಿ ಅಲ್ಜಿಬ್ರಾದಲ್ಲಿ ಫಂಡಮೆಂಟಲ್ ಆಪ್ರೇಷನ್ಸ್ ಆ್ಯಂಡ್ ಅಲ್ಜಿಬ್ರಾ ಇರುತ್ತೆ, ಮೆಟ್ರಿಕ್ಸು, ಡಿಟರ್ಮಿನೆಂಟ್ಸು, ಪ್ರೋಗ್ರೆಷನ್ಸು, ಕ್ವಾಡ್ರಾಟಿಕ್ ಇಕ್ವೇಷನ್ಸು, ಈ ಥರ ಎಲ್ಲ ಇರುತ್ತೆ. ಕೋಆರ್ಡಿನೇಟ್ ಜೊಮೆಟ್ರಿಯಲ್ಲಿ ರೆಕ್ಟ್ಯಾಂಗ್ಯುಲರ್ ಆ್ಯಂಡ್ ಕೋಆರ್ಡಿನೇಟ್ಸು, ಕೋನಿಕ್ ಸೆಕ್ಷನ್ ಇರುತ್ತೆ. ಆಮೇಲೆ ಟ್ರಿಗ್ನೋಮೆಟ್ರಿಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇರುತ್ತೆ. ಪ್ರೊಬ್ಯಾಬಿಲಿಟಿಲಿ ಸ್ಟ್ಯಾಟಿಕ್ಸು, ಪ್ರೊಬ್ಯಾಬಿಲಿಟಿ, ರ್ಯಾಂಡಮ್ ವೇರಿಯೇಬಲ್ಸು, ಆಮೇಲೆ ರಿಗ್ರೆಷನ್ ಅನಾಲಿಸಿಸು, ಈ ಥರ ಇದು ಮ್ಯಾಥಮೆಟಿಕ್ಸ್ ಬಂದು ಡಿವೈಡ್ ಆಗ್ತಾ ಹೋಗಿರುತ್ತೆ. ಯೂನಿಟ್ 4 ಬಂದು ಯೂನಿಟ್ 4 ಬಂದು ಕಂಪ್ಯೂಟರ್ ಅವೇರ್ನೆಸ್ ಇರುತ್ತೆ. ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ ಎಲ್ಲ ಬೇಸಿಕ್ ಫ್ರಮ್ ದ ಬರ್ತ್ ಆಫ್ ದ ಕಂಪ್ಯೂಟರ್, ಫಾದರ್ ಆಫ್ ಕಂಪ್ಯೂಟರಿಂದ ಹಿಡ್ಕೊಂಡು ಇಲ್ಲಿವರೆಗೂ ನಡೀತಾ ಇರುವಂಥ ಟೆಕ್ನಾಲಜಿ ಇನ್ಕ್ಲೂಡ್ ಮಾಡಿಕೊಂಡು ಎಲ್ಲ ಥರದ ನಿಮಗೆ ಟಾಪಿಕ್ಸ್ಗಳು ಅದರಲ್ಲಿ ಇರುತ್ತೆ. ನೆಕ್ಸ್ಟ್ ಯೂನಿಟ್ 5 ಬಂದು ಅನಾಲಿಟಿಕಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸ್ನಿಂಗ್. ಸೊ ಈ ಅನಾಲಿಟಿಕಲ್ ಎಬಿಲಿಟಿ ಮತ್ತು ಲಾಜಿಕಲ್ ರೀಸ್ನಿಂಗ್ ಅಂತ ಏನಂತ ಹೇಳಿದ್ರೆ, ಇದಕ್ಕೆ ನೀವು ಯಾವುದೇ ರಾಕೆಟ್ ಸೈನ್ಸ್ ಆಗಿರಲಿ ಅಥವಾ ಯಾವುದೇ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋದಿರೋದಿಲ್ಲ. ಇದು ನಮ್ಮ ಲಾಜಿಕ್ ಯಾವ ಥರ ಯೂಸ್ ಮಾಡಿ ಸಾಲ್ವ್ ಮಾಡ್ತೀವಿ ಅಂತ ಇರುತ್ತೆ. ಸೊ ಅದರಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ರೆ, ಟೆಸ್ಟ್ ಆಫ್ ರೀಸ್ನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಇರುತ್ತೆ, ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಇರುತ್ತೆ,
ಸೀಟಿಂಗ್ ಅರೇಂಜ್ಮೆಂಟ್ಸ್ ಇರುತ್ತೆ, ಬ್ಲಡ್ ರಿಲೇಷನ್ಶಿಪ್ಸ್ ಇರುತ್ತೆ, ಸಿಲಾಗಿಸಮ್ ಇರುತ್ತೆ, ಕಂಪ್ಲೀಷನ್ ಆಫ್ ಫಿಗರ್ ಇರುತ್ತೆ, ಕ್ಯೂಬ್ಸ್ ಆ್ಯಂಡ್ ಡಯಸ್ ಇರುತ್ತೆ, ವಿಜುವಲ್ ರೀಸನಿಂಗ್ ಇರುತ್ತೆ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಕ್ಲಾಕ್ ಆ್ಯಂಡ್ ಕ್ಯಾಲೆಂಡರ್ ಇರುತ್ತೆ, ಮ್ಯಾಥಮೆಟಿಕಲ್ ಆಪ್ರೇಷನ್ ಇರುತ್ತೆ, ನಂಬರ್ ಪಜಲ್ ಇರುತ್ತೆ, ವೆನ್ ಡಯಾಗ್ರಾಮ್ಸ್ ಇರುತ್ತೆ. ಸೊ ಇವೆಲ್ಲ ನಮ್ಮದು ಲಾಜಿಕಲ್ ಮತ್ತು ಅನಲಿಟಿಕಲ್ ಅಬಿಲಿಟಿ ಮುಖಾಂತರ ಸಾಲ್ವ್ ಮಾಡೋಂಥ ಕ್ವಶನ್ಸು. ಇದಾದ ಮೇಲೆ ಈ ಬುಕ್ಕಲ್ಲಿ ಬೆನಿಫಿಟ್ ಏನಂತ ಹೇಳಿದ್ರೆ ಲಾಸ್ಟಿಗೆ ಪ್ರೀವಿಯಸ್ ಇಯರ್ದು ಒಂದು 7, 8, 10 ವರ್ಷದ್ದು ಕ್ವಶನ್ ಪೇಪರ್ಸ್ ಇರುತ್ತೆ. ಅದರಲ್ಲಿ ನಿಮ್ಗೆ ಗೊತ್ತಾಗತ್ತೆ ಅಂದರೆ ಯಾವ ಥರ ಕ್ವಶನ್ಸ್ ಬರುತ್ತೆ, ಆಮೇಲೆ ಯಾವ್ಯಾವ ಥರ ಕ್ವಶನ್ನ ಅವರು ಫಾರ್ಮ್ ಮಾಡ್ತಾರೆ, ಯಾವ ಥರ ನಾವು ಟಿಕ್ ಮಾಡಬೇಕು ಅನ್ನೋದನ್ನೆಲ್ಲ ಈ ಬುಕ್ಕಲ್ಲಿ ಕೊಟ್ಟಿರ್ತಾರೆ. ಸೊ ಇದೆಲ್ಲ ಕಾಂಟೆಂಟಲ್ಲಿ ಸೊ ನಾನು ಇದರೆಲ್ಲದ್ರದ್ದು ಒಂದು ಫೋಟೋ ಕಾಪಿನ ನಿಮಗೆ ವಿಡಿಯೋದಲ್ಲಿ ಹಾಕಿರ್ತೀನಿ. ಸೊ ಇದರಲ್ಲಿ ಮಾರ್ಕ್ಸು ಡಿವೈಡ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಬೇಕಂದರೆ ನೋಟ್ ಮಾಡ್ಕೊಳ್ಳಿ, ನಾನು ಫೋಟೋ ಕೂಡ ಹಾಕಿರ್ತೀನಿ. ಜನರಲ್ ಅವೇರ್ನೆಸ್ಗೆ 13 ಮಾರ್ಕ್ಸ್ ಇರುತ್ತೆ, ಔಟ್ ಆಫ್ 100ಗೆ 13 ಮಾರ್ಕ್ಸ್ ಇರುತ್ತೆ. ಜನರಲ್ ಇಂಗ್ಲೀಷ್ಗೆ 8 ಮಾರ್ಕ್ಸ್ ಇರುತ್ತೆ, 8. ಮ್ಯಾಥಮೆಟಿಕ್ಸ್ಗೆ 34 ಮಾರ್ಕ್ಸ್ ಇರುತ್ತೆ. ಕಂಪ್ಯೂಟರ್ ಅವೇರ್ನೆಸ್ಗೆ 25 ಮಾರ್ಕ್ಸ್ ಇರುತ್ತೆ. ಅನಲಿಟಿಕಲ್ ಅಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್ಗೆ 20 ಮಾರ್ಕ್ಸ್ ಇರುತ್ತೆ. ಸೊ ಇದು ಎಲ್ಲ ಇಷ್ಟು ಮಾರ್ಕ್ಸ್ನ ಪ್ಲಸ್ ಮಾಡಿದ್ರೆ 100 ಮಾರ್ಕ್ಸ್ ಆಗುತ್ತೆ. ಸೊ ಇದರಲ್ಲಿ 1 ಮಾರ್ಕ್ಸದ್ದು ಬೇರೆ, ಆಮೇಲೆ 2 ಮಾರ್ಕ್ಸದ್ದು ಬೇರೆ ಅಂತ ಡಿವೈಡ್ ಆಗುತ್ತೆ. ಸೊ ಇರೋ ಟಾಪಿಕ್ಸಲ್ಲೇ ಅಂದರೆ ಜನರಲ್ ಇಂಗ್ಲೀಷು, ಜನರಲ್ ಅವೇರ್ನೆಸ್ಸು, ಕಂಪ್ಯೂಟ್ರು ಇದರಲ್ಲೇ ಮಾರ್ಕ್ಸು 1 ಮಾರ್ಕ್ಸದ್ದು ಬೇರೆ ಮತ್ತು 2 ಮಾರ್ಕ್ಸದ್ದು ಬೇರೆ ಅಂತ ಡಿವೈಡ್ ಆಗಿರುತ್ತೆ. ಸೊ ಅದು ಯಾವ ಥರ ಡಿವೈಡ್ ಆಗಿರುತ್ತೆ ಅಂತ ಹೇಳಿದ್ರೆ ಸೆಕ್ಷನ್ ಎ ಅಂದರೆ 1 ಮಾರ್ಕ್ಸ್ ಕ್ವಶನ್ 60 ಇರುತ್ತಲ್ಲ, ಅಲ್ಲಿ ಮ್ಯಾಥಮೆಟಿಕ್ಸು ನಿಮಗೆ 20 ಕ್ವಶನ್ಸ್ ಬರುತ್ತೆ, ಕಂಪ್ಯೂಟರ್ ಅವೇರ್ನೆಸ್ಸು 15 ಕ್ವಶನ್ಸ್ ಬರುತ್ತೆ, ಅನಲಿಟಿಕಲ್ ಅಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್ದು 10 ಕ್ವಶನ್ ಬರುತ್ತೆ, ಜನರಲ್ ಅವೇರ್ನೆಸ್ಸು 10 ಕ್ವಶನ್ಸ್ ಇರುತ್ತೆ, ಜನರಲ್ ಇಂಗ್ಲೀಷ್ದು 5 ಕ್ವಶನ್ಸ್ ಇರುತ್ತೆ. ಅಂದರೆ ಟೋಟಲ್ 60 ಕ್ವಶನ್ಸು 60 ಮಾರ್ಕ್ಸು. ಅದೇ ಸೆಕ್ಷನ್ ಬಿ ಅಲ್ಲಿ ಬಂದರೆ 1 ಕ್ವಶನು 2 ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ. ಅಲ್ಲಿ ಯಾವ ಥರ ಡಿವೈಡ್ ಆಗಿರುತ್ತೆ ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸು 7 ಕ್ವಶನ್ ಇರುತ್ತೆ, ಅಂದರೆ 14 ಮಾರ್ಕ್ಸ್ ಆಯಿತು. ಕಂಪ್ಯೂಟರ್ ಅವೇರ್ನೆಸ್ಸು 5 ಕ್ವಶನ್ಸ್ ಇರುತ್ತೆ, ಅಂದರೆ 10 ಮಾರ್ಕ್ಸ್ ಆಯಿತು. ಅನಲಿಟಿಕಲ್ ಅಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್ದು 5 ಕ್ವಶನ್ಸ್ ಇರುತ್ತೆ, 10 ಮಾರ್ಕ್ಸ್ ಆಯಿತು. ಅದೇ ಥರ ಜನರಲ್ ಅವೇರ್ನೆಸ್ ಆ್ಯಂಡ್ ಜನರಲ್ ಇಂಗ್ಲೀಷ್ದು ಸೇರಿ 3 ಕ್ವಶನ್ ಇರುತ್ತೆ, 6 ಮಾರ್ಕ್ಸ್ ಆಯಿತು. ಸೆಕ್ಷನ್ ಬಿ ಅಲ್ಲಿ ಟೋಟಲ್ ಆಗಿ ನಿಮಗೆ 20 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ. ಸೊ ಈ ಥರ PGCET MCAದು ಒಂದು ಸೆಕ್ಷನ್ ಇರುತ್ತೆ. ಸೊ ನಿಮಗೆ ಒಂದು ಕ್ವಶನ್ ಬರುತ್ತೆ, ಅಂದರೆ ಈ ಬುಕ್ನ ನಾವು ಓದಿದ್ರೆ ಇದೇ ಬುಕ್ಕಲ್ಲಿರೋ ನಮಗೆ ಕ್ವಶನ್ ಬರುತ್ತಾ, ಅಂದರೆ ನಾವು ಔಟ್ ಆಫ್ ಔಟ್ ತೊಗೋಬೋದಾ, ಕ್ರ್ಯಾಕ್ ಮಾಡ್ಬೋದಾ ಅಂತ. ಸೊ ನಿಮ್ಗೆ ಬೇಸಿಕ್ಕಾಗಿ ಕ್ಲಿಯರಾಗಿ ಹೇಳಬೇಕಂತ ಹೇಳಿದ್ರೆ ಈ ಬುಕ್ ಬಂದು ಜನರಲ್ ಇದು ಏನು ನಮಗೆ MCAಗೆ ಏನು ಸಬ್ಜೆಕ್ಟ್ ಇದೆಯೋ PGCETಗೆ ಅದು ಜನರಲ್ ಆಗಿರೋ ಜನರಲ್ ನಾಲೆಜ್ ಚೆಕ್ ಮಾಡುವಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮು. ಅಂದರೆ ಪರ್ಟಿಕ್ಯುಲರ್ ಆಗಿ ನಾವು ಇದನ್ನೇ ಓದಬೇಕು ಅಂತ ಏನೂ ಇಲ್ಲ. ಸೊ ಇಲ್ಲಿ ಏನು ಎಕ್ಸಾಂಪಲ್ ಅಂದರೆ ಇಲ್ಲಿ ನೋಡಿ ಮ್ಯಾಥಮೆಟಿಕ್ಸ್ ಇದೆ, ಮ್ಯಾಥಮೆಟಿಕ್ಸಲ್ಲಿ ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ ಕಲ್ಕೊಂಬಂದಿರೋ ಎಲ್ಲ ಟಾಪಿಕ್ಸು ಇದರಲ್ಲಿದೆ. ಸೊ ದಿಸ್ ಬುಕ್ ಈಸ್ ಜಸ್ಟ್ ಫಾರ್ ರೆಫರೆನ್ಸ್. ಅಂದರೆ ಈ ಬುಕ್ನ ಓದಿ ಆ ಟಾಪಿಕ್ ಮೇಲೆ ಈ ಟಾಪಿಕ್ ಮೇಲೇ ಅವ್ರು ಬೇರೆ ಕ್ವಶನ್ ಕೊಡ್ಬೋದು. ಲೈಕ್ ಅರ್ಥ ಆಯ್ತಲ್ಲ. ಇಲ್ಲಿ ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ ಒಂದು 100 ಪೇಜಸ್ ಇನ್ಫಾರ್ಮೇಷನ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇದರಲ್ಲಿ ಇರೋದೇ ಕ್ವಶನ್ ಬರಲ್ಲ. ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ ಏನೇನು ಕೇಳ್ಬೋದು ಇದರಲ್ಲಿದ್ದನ್ನೇ ಬರ್ಬೋದು. ಸೊ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ನೀವು ಯಾವ್ದು ಬೇಕೋ ಆ ಬುಕ್ನ ರೆಫರ್ ಮಾಡ್ಬೋದು. ಬಟ್ ಇದು ಕಂಬೈನ್ಡ್ ಆಗಿ ಒಂದು MCAಗೆ ಅಂತಲೇ ಸಪ್ರೇಟ್ ಆಗಿರೋ ಮಾಡಿರುವಂಥ ಒಂದು ಬುಕ್ಕು. ಸೊ ಈ ಬುಕ್ನ ಓದಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಇಲ್ಲಿ ನೋಡಿ ಇದರಲ್ಲಿ ಏನಿದೆ, ಫಾರ್ ಎಕ್ಸಾಂಪಲ್ ಮೆಟ್ರೈಸಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಇದೆ, ಸರಿನಾ? ಸೊ ನೀವು ಈ ಬುಕ್ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮ್ಯಾಟ್ರಿಕ್ಸ್ ಏನು, ಡಿಟರ್ಮಿನೆಂಟ್ಸ್ ಏನು, ಅಲ್ಲಿ ನೀವು ಕಲ್ತ್ಬಿಡ್ತೀರ. ಆವಾಗ ಯಾವುದೇ ಕ್ವಶನ್ ಬಂದ್ರೂ ನೀವು ಎಕ್ಸಾಮಲ್ಲಿ ಸಾಲ್ವ್ ಮಾಡ್ಬೋದು, ಜಸ್ಟ್ ಟಿಕ್ಕಿಂಗ್ ಇರುತ್ತೆ. ಸೊ ಯಾವುದೇ ಕ್ವಶನ್ ಬಂದ್ರೂ ನೀವು ಈ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್ ಈ ಬುಕ್ಕಲ್ಲಿ ಇಂದ ಕಲ್ತಿರ್ತೀರಲ್ಲ, ಆ ಸಾಲ್ವ್ ಮಾಡೋ ಎಬಿಲಿಟಿ ನಿಮ್ಮಲ್ಲಿ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ಈ ಬುಕ್ನ ಕರೆಕ್ಟಾಗಿ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಓದ್ಕೊತಾ ಹೋಗಿ. ಮಾರ್ಕ್ಸ್ ಯಾವ್ಯಾವ ಥರ ಡಿವೈಡ್ ಆಗಿದೆ ಅನ್ನೋದು ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ಪಿಕ್ಚರು ಕೂಡ ಡಿಸ್ಪ್ಲೇ ಮಾಡ್ತೀನಿ. ಅದಾಗಿನೂ ಏನಾದರೂ ನಿಮ್ಮ ಕ್ವಶನ್ಸ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಪಿಂಗ್ ಮಾಡಿ. ನೆಕ್ಸ್ಟ್ ಬಂದರೆ ಕ್ವಶನ್ ಪೇಪರ್ಸ್ ಅಂತ ಇರುತ್ತೆ, ಒಂದು 10 ಇಯರ್ಸ್ದು ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ ಇದರಲ್ಲಿ ಲಾಸ್ಟು. ಅದನ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು. ಅಂದರೆ 2 ಮಾರ್ಕ್ಸಲ್ಲಿ ಯಾವ ಥರ ಕ್ವಶನ್ ಕೇಳ್ತಾರೆ, ಎಷ್ಟನೇ ಕ್ವಶನಿಂದ ಯಾವ ಟಾಪಿಕ್ ಬರುತ್ತೆ, ಆ ಥರ ಎಲ್ಲ ಯಾವ ಥರ ನಿಮ್ಗೊಂದು ಜಸ್ಟ್ ಐಡಿಯಾ ಬರುತ್ತೆ ಯಾವುದ್ಯಾವುದು ಇದಾಗತ್ತೆ ಅಂತ ಹೇಳಿ. ಸೊ ಇದಕ್ಕೆ PGCET ಅಂದರೆ ಏನು ಅಂದರೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಏನು ಇದು ಅಂತ ಏನೂ ಇಲ್ಲ.
ಲೈಕ್ ಈ ಬುಕ್ನ ಓದಿದ್ರೆ ನಿಮಗೆ ಗೊತ್ತಾಗತ್ತೆ ಏನೇನು ಟಾಪಿಕ್ಸ್ ಇದೆ ಅಂತ. ಸೊ ಅದಕ್ಕೋಸ್ಕರ ಈ ಬುಕ್ನ ಯೂಶ್ವಲಾಗಿ ನಾವೆಲ್ಲರೂ ಇದನ್ನೇ ರೆಫರ್ ಮಾಡ್ತೀವಿ. ಈ ಬುಕ್ನ ನೀವು ರೆಫರ್ ಮಾಡಿ ಕರೆಕ್ಟಾಗಿ ಓದ್ಕೊಳ್ಳಿ. ಆದಷ್ಟು ಬೇಗ ಈ ಬುಕ್ನ ತರಿಸ್ಕೊಳ್ಳಿ. ಮೊದಲು ಈ ತರಿಸ್ಕೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಏನು ಟಾಪಿಕ್ಸ್ ಇದೆ, ಯಾವ್ಯಾವ ಮಾರ್ಕ್ಸು ಎಷ್ಟೆಷ್ಟು ಡಿವೈಡ್ ಆಗಿದೆ ಅನ್ನೋದು ಅದು ಐಡಿಯಾ ಬರಲ್ಲ. ಸೊ ಬುಕ್ನ ಫಸ್ಟ್ ಆರ್ಡರ್ ಮಾಡಿಸ್ಕೊಳ್ಳಿ ಅಥವಾ ಹೋಗಿ ತೊಗೊಂಬನ್ನಿ. ಈ ಬುಕ್ ಪ್ರಕಾರ ನಿಮಗೆ ಅನಾಲಿಸಿಸ್ಗೆ ಒಂದು ಮಂತ್ ಟೈಮ್ ಬೇಕಾಗತ್ತೆ. ಮಿನಿಮಮ್ ಒಂದು 10ರಿಂದ 15 ದಿನ ಆದರೂ ನಿಮ್ಗೆ ಅನಾಲಿಸಿಸ್ಗೆ ಟೈಮ್ ಬೇಕಾಗತ್ತೆ. ಅಂದರೆ ಯಾವ ಥರ ಜನರಲ್ ಅವೇರ್ನೆಸ್ ಅಂದರೆ ಏನು, ನಾವು ಫಸ್ಟ್ ಟೈಮ್ ಕೇಳ್ತಿರ್ತೀವಿ. ಇಂಗ್ಲೀಷ್ ಅಂದರೆ ಏನೇನು ಓದಬೇಕು, ಇಂಗ್ಲೀಷಲ್ಲಿ ಎಷ್ಟೆಲ್ಲ ಇದೆ, ಸ್ಪೆಲ್ಲಿಂಗ್ ABCD ಇಂದ ಹಿಡ್ಕೊಂಡು ಟೆನ್ಸಿಂದ ಹಿಡ್ಕೊಂಡು ನಮ್ಮ ಪ್ರೊಫೆಷ್ನಲ್ ಇಂಗ್ಲೀಷ್ವರೆಗೂ ಎಲ್ಲ ಇದೆ. ಅದರಲ್ಲಿ ಏನು ಓದಬೇಕು ಏನಿಲ್ಲ ಅನ್ನೋದನ್ನು ಈ ಬುಕ್ ನಿಮಗೆ ಕ್ಲಿಯರ್ ಮಾಡುತ್ತೆ. ನಾನು ಇನ್ನೂ ಕ್ಲಿಯರ್ ಮಾಡಬೇಕಂದ್ರೆ ಇವಾಗ ಜನರಲ್ ಅವೇರ್ನೆಸ್ ಅಂದರೆ ಏನೋ ಡೇ ಟು ಡೇ ಲೈಫಲ್ಲಿ ಪ್ರತಿಯೊಂದು ಮಾಡೋದು ಜನರಲ್ ಅವೇರ್ನೆಸ್ಸೇ. ಇವತ್ತು ಇವ್ರು ಪ್ರೈಮ್ ಮಿನಿಸ್ಟರ್ ಆದರು, ನಾಳೆ ಎಲೆಕ್ಷನ್ ಆಯಿತು, ನಾಡಿದ್ದು ರಿಸಲ್ಟ್ ಬರುತ್ತೆ. ಸೊ ಇದೆಲ್ಲ ಜನರಲ್ ಅವೇರ್ನೆಸ್ಸೇ. ಬಟ್ ಅದರಲ್ಲಿ ಏನು ಇಂಪಾರ್ಟೆಂಟು, PGCET MCಗೆ ಏನು ಓದಬೇಕು ಅನ್ನೋದನ್ನು ಈ ಬುಕ್ ನಿಮಗೆ ಕ್ಲಿಯರ್ ಆಗಿರೋ ಒಂದು ವೇನ ತೋರಿಸುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಬುಕ್ನ ನೀವು ನಿಮ್ಮ ಜೊತೆ ಇಟ್ಕೊಂಡಿರಿ. ಇದು ಬಿಟ್ಟು ಕೂಡ ತುಂಬಾ ಬುಕ್ಸ್ ಇದೆ, ಬಟ್ ನನಗೆ ಅದು ಅಷ್ಟೊಂದು ಕನ್ವೀನಿಯೆಂಟು ಮತ್ತು ಸ್ವಲ್ಪ ರಾಂಗ್ ಆನ್ಸರ್ಸ್ ಎಲ್ಲ ಅದರಲ್ಲಿ ನನಗೆ ನೋಡೋಕ್ಕೆ ಸಿಕ್ಕಿತ್ತು. ಸೊ ಅದಕ್ಕೋಸ್ಕರ ನಾನು ಬೇರೆ ಬುಕ್ಕು ರೆಫರ್ ಮಾಡಬೇಡಿ ಅಂತ ಹೇಳಲ್ಲ, ತೊಗೊಂಬನ್ನಿ ನಿಮ್ಮ ಕನ್ವೀನಿಯೆಂಟ್ ಪ್ರಕಾರ. ಆಮೇಲೆ ನೆಕ್ಸ್ಟ್ ಥಿಂಗ್ ಬಂದು ಇದನ್ನೆಲ್ಲ ಓದೋಕ್ಕೆ ಎಷ್ಟು ದಿನ ಬೇಕು ಅಂತಲೂ ಕ್ವಶನ್ಸ್ ಇತ್ತು ನಮ್ಮ ಜೂನಿಯರ್ ಕಡೆಯಿಂದ. ಸೊ ಬೇಸಿಕಲಿ ಏನಂತ ಹೇಳಿದ್ರೆ ಇವೆಲ್ಲ ಟಾಪಿಕ್ಸ್ ಬಂದು ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ ಕಲಿತಾ ಬಂದಿರೋದೇ. ಇಫ್ ನಿಮ್ದು ಏನಾದರೂ ಬೇಸಿಕ್ ಸ್ಟ್ರಾಂಗ್ ಇತ್ತು, ಬೇಸ್ ಸ್ಟ್ರಾಂಗ್ ಇತ್ತು ಅಂದರೆ ಈಗ ಮೆಟ್ರೈಸಿಟು, ಡಿಟರ್ಮಿನೆಂಟ್ಸು, ಟ್ರಿಗ್ನೋಮೆಟ್ರಿ, ಜಾಮೆಟ್ರಿ ಇದೆಲ್ಲ ನಿಮ್ಮದು ಬೇಸಿಕ್ಕೇ ಸ್ಟ್ರಾಂಗ್ ಇತ್ತು ಅಂತ ಹೇಳಿದ್ರೆ ನೀವು ಇದನ್ನ 1 ಮಂತಲ್ಲೂ ಕೂಡ ಕಂಪ್ಲೀಟ್ ಮಾಡ್ಬೋದು ಓದಿ. ಸೊ ನಿಮ್ಮದೇನಾದರೂ ಬೇಸಿಕ್ ಅಂದರೆ ಸ್ವಲ್ಪ ನೀವು ಓದೋದ್ರಲ್ಲಿ ಆನ್ ಆ್ಯನ್ ಎವ್ರೇಜ್ ಸ್ಟೂಡೆಂಟ್ ಇದ್ರಿ ಅಂತ ಹೇಳಿದ್ರೆ ಸ್ವಲ್ಪ ನಿಮಗೆ ಟೈಮ್ ಬೇಕಾಗತ್ತೆ, ಅಂದರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಯಾವ ಥರ ಆಗುತ್ತೆ ಯಾವ ಥರ ಇಲ್ಲ ಅನ್ನೋದನ್ನು. ಸೊ ಇನ್ನೊಂದು ಈಸಿ ವೇ ಅಂತ ಏನಂತ ಹೇಳಿದ್ರೆ, ಸೊ ಇವಾಗ ನೀವು ಬುಕ್ ತರಿಸ್ಕೋತೀರಾ, ಬುಕ್ಕಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೀವು ಟಾಪಿಕ್ ನೋಡಿಕೊಂಡು ನೀವು ಯೂಟ್ಯೂಬಲ್ಲಿ ಕೂಡ ಕಲಿಬೋದು. ಸೊ ಜಸ್ಟ್ ರ್ಯಾಂಡಮಾಗಿ ಹೋಗಿ ಸರ್ಚ್ ಮಾಡಿ, ಅಂದರೆ ಸಿಲೆಬಸ್ ಫಾರ್ PGCET MC ಅಂತ ಹೋಗಿ ಸರ್ಚ್ ಮಾಡಿ ಅಲ್ಲಿ ಯಾವುದೋ ಒಂದು ಗೊತ್ತಿಲ್ಲದೆ ಇರೋ ಅವ್ರ ಸಬ್ಜೆಕ್ಟ್ನ ಪೋಸ್ಟ್ ಮಾಡಿರ್ತಾರೆ, ಅದನ್ನು ನೀವು ಯೂಟ್ಯೂಬಲ್ಲಿ ಕಲ್ತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಇದರಲ್ಲಿರೋ ಟಾಪಿಕ್ನ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಂಡು ಕೂಡ ಕಲಿಬೋದು. ಲೈಕ್ ಇವಾಗ ನಾನು ಅನಾಲಿಟಿಕಲ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಅಂತ ಹೇಳಿದೆ, ಅದರಲ್ಲಿ ಬ್ಲಡ್ ರಿಲೇಷನ್ಶಿಪ್ ಒಂದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಸ್ಟಾರ್ಟಿಂಗ್ ಅವ್ರಿಗೆ. ಸೊ ಅದನ್ನು ಯೂಟ್ಯೂಬಲ್ಲಿ ಎಷ್ಟೊಂದು ವಿಡಿಯೋಗಳಿದೆ. ಸೊ ನೀವು ಬ್ಲಡ್ ರಿಲೇಷನ್ಶಿಪ್ ಎಕ್ಸಾಮಲ್ಲಿ ಇದೆ ಅಂತ ಗೊತ್ತಾಗೋದು ಈ ಬುಕ್ ಮುಖಾಂತರ. ಸೊ ಈ ಬುಕ್ನ ತರಿಸ್ಕೊಳ್ಳಿ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತಂದರೆ ನೀವು ಯೂಟ್ಯೂಬ್ ಆಗಿರ್ಬೋದು, ಮತ್ತೊಂದಿಷ್ಟು ಆ್ಯಪ್ಸ್ಗಳಿದೆ, ಜಸ್ಟ್ ಸ್ಕ್ಯಾನ್ ಮಾಡಿದ್ಮೇಲೆ ನಿಮ್ಗೆ ಆನ್ಸರ್ ತೋರಿಸುತ್ತೆ. ಆ ಥರ ಎಲ್ಲ ರಿಸೋರ್ಸಿದ ಕಡೆಯಿಂದ ನೀವು ಹೆಲ್ಪ್ ತೊಗೊಂಡು ನೀವೆಲ್ಲ ಸ್ಟಡಿ ಮಾಡ್ಬೋದು. ಸೊ ಇದಿಷ್ಟು PGCET MCದು. ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಎಲ್ರಿಗೂ. ಸ್ಟಾರ್ಟ್ ಮಾಡಿ. ಇದಾಗಿನೂ ಏನಾದರೂ ನಿಮಗೆ ಕ್ವಶನ್ಸ್ ಅಥವಾ ಕ್ವೈರೀಸ್ ಏನಾದರೂ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಪಿಂಗ್ ಮಾಡಿ. ನಾನು ಮೇಲ್ ID ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಪಿಂಗ್ ಮಾಡಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.